ಇನ್ನು ಸಾಮಾನ್ಯ ಯುಗಾದಿ ಹಬ್ಬದಲ್ಲಿ ಚೀಟಿಗಳನ್ನು ಹಾಕ್ಕೊಂಡಿರ್ತಾರೆ. ಹಬ್ಬದಲ್ಲಿ ಮಾಂಸ ಮತ್ತು ಕೆಲವು ಉಡುಗೊರೆಗಳು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಯುಗಾದಿ ಚೀಟಿ ಹೆಸರಿನಲ್ಲಿ ಸಾವಿರಾರು ಜನರಿಗೆ ಈ ದಂಪತಿ ವಂಚನೆ ಮಾಡಿದ್ದಾರೆ. ಯುಗಾದಿ ಚೀಟಿ ಹೆಸರಿನಲ್ಲಿ ಸಾವಿರಾರು ಜನರಿಗೆ ವಂಚನೆ ಮಾಡಿರೋ ಪ್ರಕರಣ ಇದು. ಯುಗಾದಿಗೆ ಅಂತ ಮಾಂಸ ದಿನಸಿಗೆ ಚೀಟಿ ಹಾಕಿದವರಿಗೆ ಇದು ಉಂಡೆನಾಮ. ಒಬ್ಬೊಬ್ಬರ ಹತ್ರ 4,000 ರಿಂದ 5,000 ರೂಪಾಯಿ ಹಣ ಪಡೆದು ಮೋಸ, ಕೋಟ್ಯಾಂತರ ರೂಪಾಯಿ ಹಣ ಪಡೆದು ರಾತ್ರೋರಾತ್ರಿ ಊರು ಬಿಟ್ಟಿದ್ದಾರೆ ಪುಟ್ಟಸ್ವಾಮಿ ಎಂಬಾತ. ಕಳೆದ 2 ವರ್ಷಗಳಿಂದ ಯುಗಾದಿ ಚೀಟಿ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಂತೆ. ಅವಾಗೆಲ್ಲ ಕಡಿಮೆ ಜನ ಚೀಟಿ ಹಾಕಿದ್ರು, ಈ ವರ್ಷ ಜಾಸ್ತಿ ಜನ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಆಗಿತ್ತು. ಸೊ ಹಾಗಾಗಿ ಎಲ್ಲ ದುಡ್ಡನ್ನು ಎತ್ಕೊಂಡು ಈಗ ಆತ ಪರಾರಿಯಾಗಿದ್ದಾನೆ. ಬ್ಯಾಟರಾಯನಪುರ ಠಾಣೆಯಲ್ಲಿ ವಂಚನೆಗೆ ಒಳಗಾದವರು ದೂರನ್ನು ದಾಖಲು ಮಾಡಿದ್ದಾರೆ. ನೋಡಿ, ಎಲ್ಲರೂ ಕೂಡ ಕಾರಣ ಇಟ್ಕೊಂಡಿದ್ದಾರೆ. ತಿಂಗಳು ಪಾಪ ಒಟ್ಟಿಗೆ ದುಡ್ಡು ಹೊಂದಿಸೋದು ಕಷ್ಟ ಆಗುತ್ತೆ. ಹಬ್ಬಕ್ಕೆ ಅಂತ ತಿಂಗಳು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಎಷ್ಟೋ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಯುಗಾದಿ ಟೈಮಲ್ಲಿ ಅವ್ರ ಮನೆಗೆ ನಾನ್ ವೆಜ್ ಅಂದರೆ ಚಿಕನ್ ಮಟನ್ ಜೊತೆಗೆ ಒಂದಷ್ಟು ದಿನಸಿ, ಏನಾದರೂ ಒಂದು ಉಡುಗೊರೆ, ಈ ಥರ ಎಲ್ಲ ಕೊಡೋವಂಥದ್ದು ಎಲ್ಲ ಕಡೆಯಲ್ಲೂ ಹೆಚ್ಚು ಕಡಿಮೆ ನಡ್ಕೊಂಡು ಬಂದಿದೆ. ಈ ಪುಟ್ಟಸ್ವಾಮಿ ಏನೋ ಕೂಡ ಈ ಥರ ಮಾಡಿ ಈಗ ದುಡ್ಡು ಎತ್ಕೊಂಡು ಪರಾರಿಯಾಗಿದ್ದಾರೆ. ಚೀಟಿ ಹಾಕಿದವರು ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಯುಗಾದಿ ಹಬ್ಬದಲ್ಲಿ ಚೀಟಿ ಹಾಕಿಸ್ಕೊಂಡವನು ಕೊಂಡು ಹೋದ ಅನ್ನೋ ಥರದ ಘಟನೆ ಗಿರಿನಗರದಲ್ಲಿ ನಡೆದಿದೆ. ಚೀಟಿ ಹಾಕಿಸ್ಕೊಂಡು ಸುಮಾರು ಒಂದು 4,000 ರಿಂದ 5,000ವರೆಗೂ ಕೂಡ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಸುಮಾರು 6,000 ಜನರಿಂದ ಕಲೆಕ್ಟ್ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಇಲ್ಲಿ ಜನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅಂದರೆ ಕೂಪನ್ ರೀತಿಯಾಗಿ ಇದು ಮಾಡಿದ್ದಾನೆ. ವೈಭವ್ ಎಂಟರ್ಪ್ರೈಸಸ್ ಅಂತ ಮಾಡಿ ಎಲ್ಲರ ಹತ್ರನೂ ಕೂಡ ಅಂದರೆ ನಾವು ಏನು ಯುಗಾದಿ ಹಬ್ಬಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಕೊಡ್ತೀವಿ, ಜೊತೆಗೆ ಮಾಂಸವನ್ನು ಕೂಡ ಕೊಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಸುಮಾರು 4,000 ರಿಂದ 5,000ವರೆಗೂ ದುಡ್ಡನ್ನು ವಸೂಲಿ ಮಾಡಿಕೊಂಡು ಸುಮಾರು ಒಂದು ಕೋಟ್ಯಾಂತರ ರೂಪಾಯಿ ಹಣವನ್ನು ಲಪಟಾಯಿಸ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಆರೋಪವನ್ನು ಇಲ್ಲಿ ಜನ ಮಾಡಿರುವಂಥದ್ದು. ಈಗಾಗಲೇ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಹೇಗೆ ಮೋಸ ಆಯಿತು, ಯಾವಾಗಿಂದ ಆಯ್ತಾ ಕಣ್ಮರಿ ಆಗಿದ್ದಾನೆ, ಕಾಣೆ ಆಗಿದ್ದಾನೆ ಅನ್ನೋಂಥದ್ದು. ಏನಾಯಿತು, ಏನು ಇದು ಘಟನೆ, ಇದು ಯಾವಾಗಿಂದ ಚೀಟಿ ಕಟ್ಟಿದ್ರಿ? ನಾವು ಹೋದ ವರ್ಷದಿಂದ ಕಟ್ಟಿದ್ದೀವಿ ಅಣ್ಣ. ಹೋದ ವರ್ಷದಿಂದ ಈ ವರ್ಷವರೆಗೂ ಕಟ್ಟಿದ್ವಿ. 2 ವರ್ಷದಿಂದ ನಮ್ಗೆ ಇವ್ರ ಪರಿಚಯ, ಪಕ್ಕದ ಮನೆಯಿಂದ ಇವ್ರು ನಮಗೆ ಪರಿಚಯ ಆಯಿತು. ನಾನು 102 ಕಾರ್ಡ್ ಜನಕ್ಕೆ ಹಾಕ್ಸಿದ್ದೀನಿ. 102 ಜನರಿಂದ ನೀವು ಹಾಕ್ಸಿರೋದು? ಹೌದು ಹೌದು. ತೊಗೊಂಬಂದು ಇವ್ರಿಗೆ ಕಟ್ಟಿದ್ದೀವಿ. ಇವ್ರು ಕಟ್ಟಿಯೋದಕ್ಕೆ ಒಂದು ಬುಕ್ಕಲ್ಲಿ ಬರೆದು ಕೂಡ ಕೊಟ್ಟವ್ರೆ. ಒಂದು ಸ್ವಲ್ಪ ಫೋನ್ಪೇ ಮಾಡಿದ್ದೀವಿ, ಅದು ಕೂಡ ಸಾಕ್ಷಿ ಇದೆ. ಏನೋ ಒಂದು ನಂಬಿಕೆ ಮೇಲೆ ಕಟ್ಟಿದ್ರಿ. ಇವಾಗ ಇವ್ನು ಹಿಂಗೆ ಎತ್ಕೊಂಡು ಓಡೋಗಿ 1 ವಾರ ಆಯಿತು. ಜನಕ್ಕೆ ನಾವೇನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಜನ ನಮ್ಮನೆ ಹತ್ರ ಬಂದು ನಾನು ವಿಷ ಕೊಡ್ತೀನಿ. ಒಬ್ಬರು ಎಷ್ಟು ಕಲೆಕ್ಟ್ ಮಾಡ್ತಿದ್ರು? ಒಂದು ಕಾರ್ಡ್ಗೆ 400 ರೂಪಾಯಿ, 1 ವರ್ಷಕ್ಕೆ 4,800 ರೂಪಾಯಿ ಕಲೆಕ್ಟ್ ಮಾಡ್ತಿದ್ರಿ.